ಹಲವಾರು ಕಾರಣಗಳಾಗ್ತವೆ. ಫುಡ್ ಪಾಯ್ಸನ್ ಆದಾಗ ನಾವು ಕೆಲವು ಸಾರಿ ಮದುವೆಗಳ ಊಟದಿಂದ ನಮಗೂ ಕೂಡ ಫುಡ್ ಪಾಯ್ಸನ್ ಆಗಿದೆ. ಕೆಲವು ಸಾರಿ ನಾವು ಬಳಸುವಂಥ ಪದಾರ್ಥಗಳು, ಮಸಾಲೆ ಪದಾರ್ಥಗಳಿರ್ಬೋದು, ಹಾಗೆ ಖಾರದ ಪದಾರ್ಥಗಳಿರ್ಬೋದು, ಬೇರೆ ಬೇರೆ ಪದಾರ್ಥಗಳು ಬಳಸ್ತೀವಲ್ಲ, ಅವೆಲ್ಲ ಕೆಲವರು ಗೊತ್ತಿಲ್ಲದೇ ಓಲ್ಡ್ ಸ್ಟಾಕು ಅಂಥದ್ದು ಇಂಥವ್ರು ಕೊಟ್ಟು ಬಿಡ್ತಾರೆ ಅಂಗಡಿಗಳಲ್ಲಿ. ಅದು ಗೊತ್ತಾಗಲ್ಲ, ತೊಗೊಂಬರೋದಕ್ಕೂ ಗೊತ್ತಾಗಲ್ಲ ಅದು ಯಾವ ಸ್ಟಾಕು ಅಂತ. ಯಾವುದಕ್ಕೂ ಎಕ್ಸ್ಪೈರ್ ಅಂತ ಡೇಟ್ ಇರ್ತದಲ್ಲ, ಎಕ್ಸ್ಪೈರಿ ಡೇಟ್ ಇರ್ತದೆ. ಆ ಡೇಟು ಆಗೋಗಿರೋಂಥ ಪದಾರ್ಥ ಬಳಸಿರ್ತಾರೆ. ಕೆಲವು ಪಾತ್ರೆಗಳು ಚೆನ್ನಾಗಿ ತೊಳಿಬೇಕು, ಮತ್ತು ನೀರು ವಾಟರ್ ಇನ್ಫೆಕ್ಷನ್ ಆಗ್ತದೆ. ಮತ್ತು ಹಲವಾರು ಕಾರಣಗಳಿಂದ ಆಗ್ತದೆ. ಅದಕ್ಕೆ ಈ ಅಡುಗೆ ಮಾಡತಕ್ಕಂಥ ಅಡುಗೆ ಭಟ್ರು ಭಾಳ ಮುನ್ನೆಚ್ಚರಿಕೆಯಿಂದ ಪಾತ್ರೆಗಳು ತೊಳಿಬೇಕು, ಬಿಸಿನೀರಲ್ಲಿ ತೊಳಿಬೇಕು, ಮತ್ತು ಕೊಟ್ಟಂಥ ಪದಾರ್ಥಗಳು ಅದನ್ನು ನೋಡಬೇಕು, ಡೇಟ್ ನೋಡಬೇಕು. ಏನು ನೋಡಲ್ಲ, ಕೆಲವರು ಏನೋ ಆತರವಾಗಿ ಮಾಡಿಬಿಟ್ಟಿರ್ತಾರೆ ಅಷ್ಟೇ. ಏನೋ ಆಕಸ್ಮಿಕವಾಗಿ ಆದಂಥ ಈ ಒಂದು ಘಟನೆ ದೇವರು ಕೋಪ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾನು ಕೂಡ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಎಲ್ಲ ಮುಖಂಡರು ಕೂಡ ಅಲ್ಲಿ ಕೂಡ ನಾನೇ ಊಟ ಮಾಡಿದೆ. ಹೋಳಿಗೆ ಊಟ ಮಾಡಿದೆ, ರಸ ಅನ್ನ ತಿಂದೆ, ಪಲ್ಯಗಳು ತಿಂದೆ, ವೆಜಿಟೇಬಲ್ ಪಲಾವ್ ತಿಂದೆ. ಅಲ್ಲಿ ನಾವು ಕೂಡ ತಿಂದು ಬಂದಿದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಪ್ರಸಾದ ವಿತರಣೆ ಮಾಡಿದ್ದಾರೆ. ಮಧ್ಯಾಹ್ನ ಬಾಳೆ ಎಲೆ ಊಟ, ಬೆಳಗ್ಗೆ ಪ್ರಸಾದ ವಿನಿಯೋಗ, ಸಾಯಂಕಾಲದವರೆಗೂ ಕೊಟ್ಟಿದ್ದಾರೆ 11 ಗಂಟೆವರೆಗೂ. ಆದರೂ ಇದು ಆಚಾರಪೂರ್ವಕವಾದಂಥ ಈ ಘಟನೆ ಆಗಬಾರ್ದಾಗಿದ್ದು ಎಲ್ಲರೂ ಗುರುಮುಖರಾಗಲಿ ಅಂತೇಳಿ ಹಾರೈಸಿ ಅಭಿನಂದಿಸ್ತೇನೆ.